ಹೆಣಗಳನ್ನು ಗುರುತಿಸುವ ಕೆಲಸ ನಡೆದಿದೆ. ಹೆಣ ಗುರುತಿಸ್ಬೇಕಲ್ರಿ, ಮೃತದೇಹಗಳನ್ನು ಮನೆಯವರಿಗೆ ಕೊಡಬೇಕಲ್ವಾ, ವಿಧಿವಿಧಾನ ನೆರವೇರಿಸ್ಬೇಕಲ್ವಾ. ಮೋಕ್ಷದ ಕಲ್ಪನೆ ಇರ್ತಕ್ಕಂಥ ದೇಶ ನಮ್ಮದು. ಮೋಕ್ಷದ ಕಲ್ಪನೆ, ಶವ ಸಂಸ್ಕಾರ ಆಗಬೇಕು, ತಿಥಿಯ ಆಚರಣೆಗಳಿದೆ ನಮ್ಮಲ್ಲಿ, ಪುನರ್ಜನ್ಮದ ಮೇಲೆ ನಂಬಿಕೆಗಳಿವೆ, ಸ್ವರ್ಗಕ್ಕೆ ಕಳಿಸ್ಬೇಕು ಅವ್ರನ್ನ ಅಂತ ಒಂದು ನಂಬಿಕೆಗಳಿದೆ, ಅದರ ಬಗ್ಗೆ ಆಚರಣೆಗಳಿದೆ. ಒಂದೊಂದು ದಿನ ಒಂದೊಂದು ಪ್ರದೇಶವನ್ನು ದಾಟಿಸ್ತೀವಿ ನಾವು ಏನೋ ನಂಬಿಕೆಗಳಿರಬೇಕಾದ್ರೆ ಹೆಣಾನೇ ನಮ್ಮದೋ ಅಲ್ವೋ, ನಮ್ಮ ಕಡೆಯವ್ರದೋ ಅಲ್ವೋ ಅನ್ನೋ ಗೊಂದಲ ಆಗಿಬಿಟ್ಟಾಗ ನಮ್ಮ ನೆರವಿಗೆ ಬರುವುದು DNA. ಹೌದು, DNA ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಆದರೆ DNA ದೊಡ್ಡ ಸವಾಲು ಎದುರಾಗಿದೆ. ಕಾರಣ, ಈ ಮನುಷ್ಯರು ಬೆಂದು ಹೋಗಿರುವುದು ಸಾಧಾರಣ ಬೆಂಕಿಯಿಂದ ಅಲ್ಲ. ಒಂದು ಹಾಲು ನಾವು ಕಾಯಕ್ಕಿಟ್ರೇ 100 ಡಿಗ್ರಿ ಸೆಲ್ಸಿಯಸ್ವರೆಗೂ 90 ಡಿಗ್ರಿ ದಾಟಿದ್ರೋ ಹಾಲು ಕುದಿಯುವ ಬಿಂದು ಬಂದು ಅದು ಉಕ್ಕುತ್ತೆ. 100 ಡಿಗ್ರಿಗೆ ಮಾತಾಡ್ತಾ ಇದ್ದೀನಿ ನಾನು, ನೀರಿನ ಕುದಿಯುವ ಬಿಂದು ಅಂತ ಮಾತಾಡಿದಾಗಲೂ ಕೂಡ. ಅದು ಬಿಟ್ಟುಬಿಟ್ಟು 1000 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ಅಗ್ನಿಶಾಮಕ ದಳದವ್ರು ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ರೀ. ಅವ್ರು ಹೇಳ್ತಾರೆ, ಸರ್ ನಾವು ರೀಚ್ ಆದ್ವಿ, ಕಣ್ಣೆದುರುಗಡೆ ಉರಿದು ಹೋಗ್ತಾ ಇದ್ರು ಸರ್ ಅವರು, ಆದರೆ ಹತ್ತಿರಕ್ಕೆ ಹೋಗಾಗ್ತಿರಲಿಲ್ಲ ನಮಗೆ. ನೀರು ನಾವು ಅದ್ರ ಮೇಲೆ ಫೈರ್ ಇಂಜಿನಿಂದ ಅದನ್ನು ನಾವು ಚಿಮುಕ್ಸಿದ್ರೆ ಅದ್ರ ಮೇಲೆ ಆ ನೀರು ಕುದೀತಾ ಇತ್ತು ಸರ್ ಅಂತಾರೆ ಅವರು. ಬೆಂಕಿ ಆರ್ಸೋಕ್ಕೆ ಅಂತ ಎರಚಿದ್ರೆ ಫೈರ್ ಇಂಜಿನ್ ಅವ್ರು ಬಳಸಿದ್ರೆ ಅದನ್ನು, ಅದೇ ಕುದೀತಾ ಇತ್ತು 1000 ಡಿಗ್ರಿ ಸೆಲ್ಸಿಯಸ್ ಸರ್. ನಾವೇ ಸುಟ್ಟು ಬೂದಿ ಆಗಿಬಿಡ್ತಾ ಇದ್ವಿ ಹತ್ತಿರಕ್ಕೆ ಹೋದರೆ. ಹೇಗೋ ಸಾವರಿಸ್ಕೊಂಡು ನಾವು ಮಾಡೋ ಅಷ್ಟರಲ್ಲಿ ಯಾರು ಇರಲಿಲ್ಲ ಸರ್ ಅಂತಾರೆ. ಈ ಥರ ಇದ್ದಾಗ DNA ಪರೀಕ್ಷೆ ಹೇಗೆ, ಆ ಶವಗಳನ್ನು ಹೇಗೆ ಯಾವ ರೀತಿಯಲ್ಲಿ ಹಸ್ತಾಂತರ ಇವಾಗ